ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾನು ಹರಿನಾಥ್. ತಮಿಳುನಾಡಿನ ಮೇಲೆ ದಂಡೆತ್ತಿ ಬಂದ ಬಿಜೆಪಿ ಬಾಸ್ಗಳು ಈ ಸಲವೂ ಸೋತು ಹಿಮ್ಮೆಟ್ಟಿದ್ದಾರೆ. ತಲೈವಿ ಜಯಲಲಿತಾ ಸಾವಿನ ನಂತರ ಆಂತರಿಕ ಕಚ್ಚಾಟ, ಮುಸುಕಿನ ಗುದ್ದಾಟದ ಕಾರಣಕ್ಕೆ ನರ ದೌರ್ಬಲ್ಯದಿಂದ ನರಳುತ್ತಿದ್ದ ಎಡಿಎಂಕೆ ಸಹವಾಸ ಮಾಡಿದ ಕೇಸರಿ ಪಡೆ ಮತ್ತೆ ಮಕಾಡೆ ಮಲಗಿದೆ. ಬಿಜೆಪಿ ತಮಿಳುನಾಡಿನಲ್ಲಿ ಈ ಸಲ ಗೆದ್ದಿರುವುದು ಕೇವಲ ಒಂದೇ ಒಂದು ಸ್ಥಾನ. 2021ರ ಚುನಾವಣೆಯಲ್ಲಿ ಎಡಿಎಂಕೆ ಮೈತ್ರಿ ಮೂಲಕ ಚುನಾವಣೆಗೆ ಹೋಗಿದ್ದ ಬಿಜೆಪಿ 2.62 ಮತಗಳಿಕೆಯೊಂದಿಗೆ 4 ಸ್ಥಾನ ಗಳಿಸಿತ್ತು. ಈ ಪಕ್ಷದ ಜೊತೆ ಹೋದ್ರೆ ಇಲ್ಲಿ ಯಾವತ್ತಿಗೂ ನಮ್ಮ ಪಕ್ಷ ಮೇಲೇಳುವುದಿಲ್ಲ. ಸ್ವತಂತ್ರವಾಗಿ ಚುನಾವಣೆಗೆ ಹೋಗೋಣ ಅಂತ ಮೋದಿ ಹಾಗೂ ಅಮಿತ್ ಶಾ ಅವರನ್ನ ಒಪ್ಪಿಸಿದ್ದ ರಾಜ್ಯಾಧ್ಯಕ್ಷ ಅಣ್ಣಾಮಲೈ 2024ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಇಲ್ಲದೆ ಪಕ್ಷವನ್ನ ಮುನ್ನಡೆಸಿದ್ರು. ಇನ್ ಮಕ್ಕಳ್ ಹೆಸರಿನ ಪಾದಯಾತ್ರೆ ಮೂಲಕ ರಾಜ್ಯದ ಉದ್ದಗಲಕ್ಕೂ ಬಿಜೆಪಿ ಅಲೆ ಎಬ್ಬಿಸಿ ಜನರನ್ನ ಸೆಳೆದಿದ್ದ ಅಣ್ಣಾಮಲೈ ಇದು ವರ್ಕೌಟ್ ಆಗುತ್ತೆ ಅನ್ಕೊಂಡಿದ್ರು. ಆದ್ರೆ ಅದು ಆಗ್ಲಿಲ್ಲ. ಬಿಜೆಪಿ ಶೂನ್ಯ ಸಂಪಾದನೆ ಮಾಡಿತು. ಸ್ವತಃ ಅಣ್ಣಾಮಲೈ ಕೊಯಮತ್ತೂರಿನಲ್ಲಿ ಸೋತ್ರು. ಆದ್ರೆ ಅಣ್ಣಾಮಲೈ ಎಬ್ಬಿಸಿದ್ದ ಅಲೆ ಬಿಜೆಪಿಗೆ ದಂಡಿಯಾಗಿ ಓಟುಗಳನ್ನ ತಂದು ಸುರಿಯಿತು. ಮೊಟ್ಟ ಮೊದಲ ಬಾರಿಗೆ 11.24ರಷ್ಟು ಮತಗಳನ್ನ ಸೆಳೆಯುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು. ಆದ್ರೆ ಸೀಟು ಬರದಿದ್ರಿಂದ ಅಣ್ಣಾಮಲೈ ನಾಯಕತ್ವಕ್ಕೆ ಕೊಂಚ ಹಿನ್ನಡೆಯಾಯಿತು. ಪಕ್ಷದಲ್ಲಿರುವ ಹಿರಿತಲೆಗಳು ಇಲ್ಲ ಸಲ್ಲದ್ದನ್ನ ಹೇಳಿ ಹೈಕಮಾಂಡ್ ನಾಯಕರ ಕಿವಿ ಊದಿದ್ರು. ಎಡಿಎಂಕೆ ಜೊತೆ ಚುನಾವಣೆಗೆ ಹೋಗಿದ್ರೆ ನಾವು ಖಂಡಿತ 25 ಸೀಟ್ಗಳನ್ನ ಗೆಲ್ತಿದ್ವಿ. ಅಣ್ಣಾಮಲೈ ಒಬ್ಬ ಅಹಂಕಾರಿ, ಒನ್ ಮ್ಯಾನ್ ಶೋ ನಡೆಸುತ್ತಾರೆ ಎನ್ನುವ ಕತೆ ಕಟ್ಟಿದ್ರು. ಈತ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿದ್ರೆ ಎನ್ಡಿಎ ಕೂಟದಿಂದ ನಮ್ಮನ್ನ ಹೊರಹಾಕಿಸ್ತಾನೆ ಎಂಬುದರ ಸುಳಿವನ್ನ ಅರಿತ ಎಡಿಎಂಕೆ ನಾಯಕ ಎಡಪ್ಪಾಡಿ ಪಳನಿಸ್ವಾಮಿ ಪಟ್ಟು ಹಿಡಿದು ಇದೇ ಅಣ್ಣಾಮಲೈಯವರನ್ನ ಕೆಳಗಿಳಿಸುವಂತೆ ನೋಡಿಕೊಂಡ್ರು. ಯಥಾ ಪ್ರಕಾರ ಬಿಜೆಪಿ ಹಿರಿತಲೆಗಳು ಎಡಿಎಂಕೆ ಜೊತೆ ಮೈತ್ರಿ ಕುದುರಿಸಿಕೊಂಡು ಅಧಿಕಾರದ ಆಸೆಯಲ್ಲಿ ಇದೇ ಚುನಾವಣೆಗೆ ಹೋಗ್ತಾರೆ. ಇದರಿಂದ ನೊಂದ ಅಣ್ಣಾಮಲೈ ಚುನಾವಣೆಗೂ ಸ್ಪರ್ಧಿಸದೆ ದೂರ ಉಳಿದು ಬಿಡ್ತಾರೆ. ಟಿವಿಕೆ ವಿಜಯ್ ಪರ ಸಾಫ್ಟ್ ಕಾರ್ನರ್ ತೋರುತ್ತಾ ಪುದುಚೇರಿ ಚುನಾವಣೆಯತ್ತ ಹೆಚ್ಚು ಗಮನವನ್ನ ಹರಿಸ್ತಾರೆ. ಬಿಜೆಪಿಯ ಮುದಿತಲೆಗಳು ವಿಜಯ್ ಅಂಡರ್ ಕರೆಂಟ್ನ ಊಹಿಸದೆ ತ್ರಿಷಾ ವಿಚಾರ ಇಟ್ಕೊಂಡು ಆತನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾರೆ. ಮೈ ಬಗ್ಗಿಸಿ ಗ್ರೌಂಡ್ ಲೆವೆಲ್ ವರ್ಕ್ ಮಾಡದೆ ಎಡಿಎಂಕೆ ಮೈತ್ರಿ ನಮ್ಮನ್ನ ಗೆಲ್ಲಿಸುತ್ತೆ ಅಂದ್ಕೊಂಡ್ರು. ಆದ್ರೆ ವಿಜಯ್ ದಳಪತಿ ಅಲೆ ಇವರನ್ನ ಗುಡಿಸಿಬಿಡ್ತು. ನಿಜವಾಗಿಯೂ ರಾಜ್ಯದಲ್ಲಿ ನಮ್ಮದೇ ಅಸ್ತಿತ್ವ ಕಂಡುಕೊಳ್ಬೇಕಿದ್ರೆ ಎಡಿಎಂಕೆ ಬಿಟ್ಟು ಸಪರೇಟ್ ಆಗಿ ಚುನಾವಣೆಗೆ ಹೋಗ್ಬೇಕು ಅಂತ ಬಯಸಿದ್ದ ಇದೇ ಅಣ್ಣಾಮಲೈ ಮಾತು ಧಿಕ್ಕರಿಸಿದ ಪರಿಣಾಮ ತಮಿಳುನಾಡಿನಲ್ಲಿ ಈ ಸಲವೂ ಬಿಜೆಪಿ ಬರಿಗೈಯಾಯಿತು. ಇಷ್ಟಾದ ಮೇಲೆ ಈಗ ಮೋದಿ ಅಮಿತ್ ಶಾ ಅವರಿಗೆ ಅಣ್ಣಾಮಲೈ ವಿಚಾರದಲ್ಲಿ ತಮಿಳುನಾಡಿನ ಹಿರಿತಲೆಗಳು ನಮ್ಮನ್ನ ದಿಕ್ಕು ತಪ್ಪಿಸಿದವೆ ಎಂಬುದರ ಅರಿವಾಗಿದೆ. ಎಡಿಎಂಕೆ ದೋಸ್ತಿ ಬಿಟ್ಟು ನಾವು ಚುನಾವಣೆಗೆ ಹೋಗಿದ್ರೆ ಈ ಸಲ 2 ಅಂಕಿ ಸ್ಥಾನವನ್ನಾದರೂ ಮುಟ್ಟಿದ್ವಿ. ಶೇಕಡವಾರು ಮತ ಪ್ರಮಾಣ ಹೆಚ್ಚಳವಾಗ್ತಿತ್ತು ಎಂಬುದು ಬಿಜೆಪಿ ವರಿಷ್ಠರಿಗೆ ಅರ್ಥವಾಗಿದೆ. ಚುನಾವಣೆಯಲ್ಲಿ ದಯನೀಯ ಸೋಲು ಅನುಭವಿಸುತ್ತಲೇ ತಮಿಳುನಾಡು ಬಿಜೆಪಿಯಲ್ಲಿ ಅಣ್ಣಾಮಲೈ ಪರ ಅಲೆ ಎತ್ತಿದೆ. ಅವರ ಮಾತು ನಿರ್ಲಕ್ಷಿಸಿ ಅವರನ್ನ ಅವಮಾನಿಸಿ ಎಡಿಎಂಕೆ ಸಹವಾಸ ಮಾಡಿದ್ದೇ ಸೋಲಿಗೆ ಕಾರಣ ಎಂಬ ಕೂಗೆದ್ದಿದೆ. ಬ್ರಿಂಗ್ ಬ್ಯಾಕ್ ಅಣ್ಣಾಮಲೈ ಅನ್ನುವ ಸ್ಲೋಗನ್ಗಳು ಭುಗಿಲೆದ್ದಿವೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಣ್ಣಾಮಲೈ ಪರ ಸಿಂಪತಿ, ಅವರ ನಾಯಕತ್ವಕ್ಕೆ ಮೆಚ್ಚುಗೆಯ ಮಹಾಪೂರವೇ ಹರಿಯುತ್ತಿದೆ. ಅಣ್ಣಾಮಲೈ ಸದ್ಯ ಟ್ರೆಂಡಿಂಗ್ ಅಲ್ಲಿದ್ದಾರೆ. ಇದನ್ನೆಲ್ಲ ಕಂಡಿರುವ ಬಿಜೆಪಿ ವರಿಷ್ಠರು ಮುದಿತಲೆಗಳನ್ನ ಬದಿಗೆ ಸರಿಸಿ ಮತ್ತೆ ಅಣ್ಣಾಮಲೈಗೆ ಪಕ್ಷದ ಪಟ್ಟ ಕಟ್ಟಲು ನಿರ್ಧರಿಸಿದ್ದಾರೆ. ಶೀಘ್ರವೇ ಅವರನ್ನ ಕೇಂದ್ರ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಚುನಾವಣೆಯ ನಂತರ ಒಡೆದು ಛಿದ್ರವಾಗಿರುವ ಎಡಿಎಂಕೆಗೆ ಎನ್ಡಿಎ ಕೂಟದಿಂದ ಗೇಟ್ ಪಾಸ್ ಕೊಟ್ಟು ತಮಿಳುನಾಡಿನಲ್ಲಿನ್ನೂ ಸ್ವಂತ ಶಕ್ತಿಯ ಮೇಲೆ ಪಕ್ಷ ಕಟ್ಟಲು ಮೋದಿ ಹಾಗೂ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಣ್ಣಾಮಲೈ ಪಾಲಿನ ನಿಜವಾದ ರಾಜಕೀಯ ಇನ್ನಿಂಗ್ಸ್ ಇನ್ಮುಂದೆ ಶುರುವಾಗುತ್ತದೆ ಎಂದು ವ್ಯಾಖ್ಯಾನ ಮಾಡಲಾಗುತ್ತಿದೆ. ನಿಜಕ್ಕೂ ಅಣ್ಣಾಮಲೈಯವರಂತಹ ನಾಯಕರು ನಮ್ಮ ರಾಜ್ಯಕ್ಕೂ ಬೇಕು ಅಂತ ಇಲ್ಲಿ ಹಲವಾರು ಜನ ಮಾತಾಡ್ಕೊಳ್ತಾರೆ. ಇದೀಗ ತಮಿಳುನಾಡಿನಲ್ಲಿ ಅವರ ಸನ್ನಿವೇಶದ ಬಗ್ಗೆ ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.